ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೂ ಹಿರಿಯ ಪತ್ರಕರ್ತರಾದ ಕಾಜಿ ಅಶ್ರದ್ ಅಲಿ ದಿನಾಂಕ 3/3/20 ನಿಧನರಾಗಿದ್ದಾರೆ. 1951 ಜೂನ್ 1ರಂದು ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಜನಿಸಿದ ಶ್ರೀಯುತರು BSc ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಪತ್ರಕರ್ತರಾಗಿದ್ದ ಶ್ರೀಯುತರು ಬೀದರ್ ಕಿ ಆವಾಜ್ ಹಿಂದಿ ಹಾಗೂ ಸುರ್ಖ್ ಜಮೀನ್ ಉರ್ದು ದಿನಪತ್ರಿಕೆಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದರು. 2004ರಿಂದ 2006, 2006ರಿಂದ 2012 ಅವಧಿಗೆ ವಿಧಾನಸಭೆಯ ವಿಧಾನ ಪರಿಷತ್ತಿಗೆ 2 ಬಾರಿ ಚುನಾಯಿತರಾಗಿ ಸೇವೆಯನ್ನು ಸಲ್ಲಿಸಿದ್ದ ಶ್ರೀಯುತರು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಶ್ರೀಯುತರು ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪ್ರೆಸ್ ಅಕಾಡೆಮಿ ಪ್ರಶಸ್ತಿ ಭಾಜನರಾಗಿದ್ದರು. ಶ್ರೀಯುತರ ನಿಧನದಿಂದ ರಾಜ್ಯವು ಹಿರಿಯ ಪತ್ರ ಹಾಗೂ ರಾಜಕಾರಣವನ್ನು ಕಳೆದುಕೊಂಡಂತಾಗಿದೆ. डीजल में है दम मार्केट से ₹1 कम. JS होलकुंडे पेट्रोलियम, NH 65 रोड, हल्ली विलेज, बसवा कल्याण. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन. करें एक बेहतर कल की शुरुआत आज से. ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ನಮ್ಮೆಲ್ಲರಿಗೆ ವಿಶೇಷವಾಗಿ ನನಗೆ ಅತ್ಯಂತ ನೋವಿನ ಸಂಗತಿ, ದುಃಖದ ಸಂಗತಿ ಅಂತ ಹೇಳಿದರೆ, ಬೀದರ್ ಜಿಲ್ಲೆಯ ಹೆಸರಾಂತ ಪತ್ರಕರ್ತರು, ಒಬ್ಬ ಸಜ್ಜನ ರಾಜಕಾರಣಿ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿ ಸುಮಾರು 2 ಅವಧಿಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಿನ್ನೆ ಸಾಯಂಕಾಲ 7 ಗಂಟೆಗೆ ತೀವ್ರ ಹೃದಯಾಘಾತದಿಂದ ನಿಧನ ಹೊಂದಿದ್ದಂಥದ್ದು ಭಾಳ ಅವರಿಗೆ ಹೃದಯವೇ ಕೈಕೊಟ್ಟಿದ್ದು ಅತೀವ ನೋವಿನ ಒಂದು ಸಂಗತಿಯಾಗಿದೆ. ವೃತ್ತಿಯಲ್ಲಿ ಅವರು ಪತ್ರಕರ್ತರಾಗಿದ್ದರು ಮತ್ತು ವಿಶೇಷವಾಗಿ ನನ್ನ ಕ್ಷೇತ್ರದವರು ಭಾಲ್ಕಿಯವರು. ನನಗೆ, ನಮ್ಮ ತಂದೆಯವರಿಗೆ, ಅತ್ಯಂತ ನಮ್ಮೆಲ್ಲರಿಗೆ ಭಾಳ ಆತ್ಮೀಯರಾಗಿದ್ದವರು. ಇವತ್ತು ಅವರು ಬೀದರ್ನಲ್ಲಿ 2 ಪತ್ರಿಕೆಗಳು, ಒಂದು ಬೀದರ್ ಕಿ ಆವಾಜ್ ಹಿಂದಿಯಲ್ಲಿ ಮತ್ತು ಉರ್ದುನಲ್ಲಿ ಒಂದು ಸುರ್ಖ್ ಜಮೀನ್ ಎಂಬ ಪತ್ರಿಕೆ ಸಂಪಾದಕರಾಗಿದ್ದರು, ಪ್ರಕಾಶಕರಾಗಿದ್ದರು. ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು. ಇವತ್ತು ಅವರ ಕಾರ್ಯಕಾಲದಲ್ಲಿ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬೀದರ್ ನಗರದ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ್ದಾರೆ. ಹಾಗೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿಯೂ ಅವರು ಪಕ್ಷ ಸಂಘಟನೆಯಲ್ಲಿ ಬಹಳಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಬಹಳ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳ್ಬೋದು. ನಮ್ಮ ಗಡಿ ಭಾಗ ಬೀದರ್ ಇರ್ಬೋದು, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ, ರಾಜ್ಯದ ಅಭಿವೃದ್ಧಿಗಾಗಿ ಅನೇಕ ಸಲ ಬಹಳಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದರು. ತಮ್ಮ ವಿಚಾರವನ್ನು ಅನೇಕ ಸಲ ಈ ವಿಧಾನ ಪರಿಷತ್ತಿನಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಅವರ ಒಬ್ಬ ಪುತ್ರ ಪುತ್ರಿಯರು ಅವರಿಗೆ ಅವರು ಅಗಲಿದ್ದಾರೆ. ಹೀಗಾಗಿ ನಾನು ನನ್ನ ಪರವಾಗಿ, ಪಕ್ಷದ ಪರವಾಗಿ, ಎಲ್ಲರ ಪರವಾಗಿ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಅಗಲುವಿಕೆ ತಡೆಕೊಳ್ಳಿಕ್ಕೆ ಅವರ ಪರಿವಾರದಿಗೆ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. Noble Public School, English Medium, Baswa Kalyan. Vishal Mega Mart. Visit once. Avail great offers. Ivani Yusuf Tower near Narayanpur Cross Bus Stand Road, Baswa Kalyan. ಮಾನ್ಯ ಸಭಾಪತಿಗಳೇ, ಕಾಜಿ ಅರ್ಷದ್ ಅಲಿ ಅವರು ಈ ಸದನದ ಸದಸ್ಯರಾಗಿದ್ದವರು. ನನಗೂ ಕೂಡ ಅವರ ಸಂಪರ್ಕ ಇತ್ತು. 2 ಬಾರಿ ಅವರು ಸದಸ್ಯರಾದಾಗಲೂ ಕೂಡ ದಿವಂಗತ ಧರ್ಮ್ ಸಿಂಗ್ ಜಿ ಅವರ ಜೊತೆಯಲ್ಲಿ ಒಡನಾಟ ಇಟ್ಟುಕೊಂಡಿದ್ದವರು. ನಮ್ಮೊಟ್ಟಿಗೆ ಕೂಡ ಅವರು ಯಾವಾಗಲೂ ನಾವು ಸಿಕ್ಕಿ ಭೇಟಿಯಾಗಿ ಮಾತಾಡ್ತಾ ಬೀದರ್ನ ಸಮಸ್ಯೆಗಳು, ಉತ್ತರ ಕರ್ನಾಟಕದ ಸಮಸ್ಯೆಗಳು, ಹೀಗೆ ಅನೇಕ ವಿಚಾರಗಳನ್ನು ಅವರು ಹೇಳ್ತಿದ್ರು. ಪತ್ರಕರ್ತರಾಗಿಯೂ ಅವರು ಸೇವೆ ಸಲ್ಲಿಸಿದ್ದನ್ನು ಸ್ಮರಿಸುತ್ತಾ ಇವತ್ತು ನಮ್ಮನ್ನು ಅವರು ಅಗಲಿದ್ದಾರೆ. ಅವರಿಗೆ ಇವತ್ತಿನ ದಿವಸ ಅವರ ಅಗಲಿಕೆಯನ್ನು ಆ ಕುಟುಂಬ ಅವರಿಗೆ ದುಃಖಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಈ ಸದನದಲ್ಲಿ ಅವರ ಅಗಲಿಕೆಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸತಕ್ಕಂಥ ಈ ಸಂದರ್ಭದಲ್ಲಿ ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥ ಈ ವಿಚಾರಕ್ಕೆ ನಾನು ಕೂಡ ಸಂತಾಪವನ್ನು ಸೂಚಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಮೃತರ ಆತ್ಮಕ್ಕೆ ಸದ್ಗತಿಯನ್ನು ಕೋರುತ್ತಾ
ಅವರ ಅಗಲಿಕೆ ನೋವಿನ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಪರಮಾತ್ಮನು ಕರುಣಿಸಲು ಪ್ರಾರ್ಥಿಸುತ್ತೇನೆ. ಮೃತರ ಗೌರವಾರ್ಥ ಮಾನ್ಯ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನ ಆಚರಿಸಿ. ಓಂ ಶಾಂತಿ.